ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. 50 ವರ್ಷದಲ್ಲೂ ನೀವು ಇನ್ನೂ 25 ವರ್ಷವ್ರ ಥರ ಕಾಣಬೇಕಾ? ಒಳ್ಳೆ ರೆಮಿಡೀಸ್ ತೊಗೊಂಬಂದಿದ್ದೀನಿ ಇವತ್ತು. ಒಳ್ಳೆ ಪವರ್ಫುಲ್ ರೆಮಿಡಿ ಅಂತಲೇ ಹೇಳ್ತೀನಿ. 2 ತಿನ್ನೋಂಥದ್ದು, 1 ಅಪ್ಲೈ ಮಾಡ್ಕೊಳ್ಳೋಂಥದ್ದು. ಮನೆಯಲ್ಲೇ ಸಿಗೋಂಥ ಈಸಿಯಾಗಿ ನಿಮಗೆ ಕಡಿಮೆ ಬೆಲೆಯಲ್ಲಿ ಸಿಗೋಂಥ ಒಳ್ಳೆ ಪವರ್ಫುಲ್ ರೆಮಿಡಿ ಇದು. ನನ್ನ ವೀಡಿಯೋಸ್ ನೀವು ಫಾಲೋ ಮಾಡ್ತಾ ಇದ್ದಾರೆ ನಿಮಗೇನೆ ಅನ್ಸಕ್ಕೆ ಶುರು ಆಗುತ್ತೆ. ಅಂದರೆ 1 ತಿಂಗಳು 2 ತಿಂಗಳು ಆಗ್ತಾ ಇದ್ದಂಗೆ ಒಂದು 3ನೇ ತಿಂಗಳಿಂದನೇ ನಿಮಗೆ ಗೊತ್ತಾಗ್ಬಿಡುತ್ತೆ, ನಿಮ್ಮಲ್ಲೇ ಒಂದು ಚೇಂಜಸ್ ಗೊತ್ತಾಗುತ್ತೆ. ಹೆಲ್ತ್ ವೈಸೇ ಆಗಲಿ, ಸ್ಕಿನ್ನಲ್ಲೇ ಆಗಲಿ, ಗ್ಲೋಯಿಂಗಲ್ಲೇ ತುಂಬ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ನಿಮ್ಮ ಮುಖದಲ್ಲಿ ಸ್ಕಿನ್ ಯಾವ ರೀತಿ ಟೈಟ್ ಆಗ್ತಾ ಇದೆ, ಈ ಸ್ಯಾಗಿಂಗ್ ಎಲ್ಲ ಅವಾಯ್ಡ್ ಆಗ್ತಾ ಇದೆ, ಅದೆಲ್ಲ ನಿಮಗೆ ನೋಟಿಸ್ ಆಗುತ್ತೆ. ದಯವಿಟ್ಟು ನನ್ನ ವೀಡಿಯೋಸ್ನ ನೋಡಿ ಅದೇ ಥರ ಫಾಲೋ ಮಾಡಿಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ನಿಮ್ಗೆ ಯಾವ ರೀತಿ ನಿಮಗೆ ರಿಸಲ್ಟ್ ಕೊಡ್ತಾ ಇದೆ ನನ್ನ ಹೋಮ್ ರೆಮಿಡೀಸು ಅಂತ ಅಂದ್ಬಿಟ್ಟು. ಇವತ್ತು ಕೂಡ ಅಂಥದ್ದೇ ಒಳ್ಳೆ ಪವರ್ಫುಲ್ ರೆಮಿಡಿ ತೊಗೊಂಡು ಬಂದಿದ್ದೀನಿ. ಈ ಕೊಲಾಜಿನ್ ಖಜಾನ ಅಂತಲೇ ಹೇಳ್ತೀನಿ. ನಿಮ್ಮ ಸ್ಕಿನ್ಗೆ ಕೊಲಾಜಿನ್ ಬಿಲ್ಡ್ ಮಾಡೋಂಥ ಒಳ್ಳೆ ಖಜಾನ, ತುಂಬಾ ಪವರ್ಫುಲ್ ಇರೋಂಥ ಇಂಗ್ರೀಡಿಯೆಂಟ್ಸ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಅದನ್ನು ಮತ್ತು ಅದ್ರ ಜೊತೆಗೆ ಒಂದು ಅಪ್ಲಿಕೇಶನ್, ನೀವು ಮುಖದ ಮೇಲೆ ನೀವು ಏನು ಅಪ್ಲೈ ಮಾಡಿಕೊಂಡ್ರೆ ನಿಮ್ಗೆ ಏನೇನು ಬೆನಿಫಿಟ್ಸ್ಗಳು ಸಿಗುತ್ತೆ ಅದನ್ನು ಕೂಡ ನಿಮ್ಮ ಜೊತೆ ಇವತ್ತು ನಾನು ಶೇರ್ ಮಾಡ್ಕೊತೀನಿ. ಬನ್ನಿ ಏನು ಅಂತ ಅಂದ್ಬಿಟ್ಟು. ಇದು ಫ್ಲ್ಯಾಕ್ಸ್ ಸೀಡ್ಸ್. ಇದರಲ್ಲಿ ಒಮೆಗಾ 3, ಒಮೆಗಾ 6 ಫ್ಯಾಟಿ ಆಸಿಡ್ಸ್ ತುಂಬಾ ಒಳ್ಳೆ ಖಜಾನ ಅಂತಲೇ ಹೇಳ್ತೀನಿ ನಾನು. ಕೊಲಾಜನ್ ಬೂಸ್ಟ್ ಮಾಡುತ್ತೆ, ಬಿಲ್ಡ್ ಮಾಡುತ್ತೆ. ನಿಮ್ಮ ಸ್ಕಿನ್ನು ಒಂದು 30-35 ಆಗ್ತಾ ಇದ್ದಂಗೆ ಕೊಲಾಜನ್ ಇದು ಒಂದಕ್ಕೊಂದು ಸೆಲ್ಸು ಬಿಲ್ಡ್ ಆಗಿರುತ್ತೆ ಗಟ್ಟಿಯಾಗಿ. ಅದು ಸ್ಟಿಫ್ನೆಸ್ ಇರುತ್ತೆ ನಮ್ಮ ಸ್ಕಿನ್ನಲ್ಲಿ. ಒಂದು 35 ವರ್ಷ ಆಗ್ತಾ ಇದ್ದಂಗೆ ಅದೆಲ್ಲ ಲೂಸ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ನಿಮ್ಮ ಸ್ಕಿನ್ನು ಸ್ಯಾಗಿಂಗ್ ಆಗುತ್ತೆ, ಮುಖದಲ್ಲೇ ಎಲ್ಲ ಕಡೆನೂ ಸ್ಯಾಗಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅದನ್ನು ಅವಾಯ್ಡ್ ಮಾಡೋಂಥ ಒಳ್ಳೆ ಕೊಲಾಜನ್ ಬಿಲ್ಡ್ ಮಾಡೋಂಥ ಒಳ್ಳೆ ಅಲಸಿ ಬೀಜ ಅಂತಲೇ ಹೇಳ್ತಾರೆ, ಫ್ಲ್ಯಾಕ್ಸ್ ಸೀಡ್ಸು. ಇದನ್ನು ನೀವು ದಿನದಲ್ಲಿ 5 ಗ್ರಾಮ್ ಅಷ್ಟು ತಿಂತಾ ಬಂದರೆ ನಿಮಗೆ ಗೊತ್ತಿರಲ್ಲ ನಿಮ್ಮ ಒಳಗೇನೆ ಯಾವ ರೀತಿ ಆರೋಗ್ಯನೂ ಕೂಡ, ಹೆಲ್ತ್ ಯಾವ ರೀತಿ ಬೆನಿಫಿಟ್ಸ್ ನಾನು ಹೇಳ್ತೀನಿ. ಇದನ್ನು ನೆಕ್ಸ್ಟ್ ಇದಕ್ಕೆ ಅಂತಲೇ ಒಂದು ವಿಡಿಯೋ ಮಾಡ್ತೀನಿ. ತುಂಬ ಪ್ರಯೋಜನಗಳಿದೆ ನಿಮ್ಮ ಆರೋಗ್ಯಕ್ಕೂ ಕೂಡ, ನಿಮ್ಮ ಸ್ಕಿನ್ನು, ಹೆಲ್ತ್, ಬ್ಯೂಟಿ ಎಲ್ಲದಕ್ಕೂ ಒಳ್ಳೆ ಪವರ್ಫುಲ್ ಖಜಾನ ಅಂತಲೇ ಹೇಳ್ತೀನಿ. ಇದು ಅಲಸಿ ಬೀಜ. ದಿನದಲ್ಲಿ 5 ಗ್ರಾಮ್ ಅಷ್ಟು ತಿಂತಾ ಬಂದರೆ ಸಾಕು. ಯಾವ ರೀತಿ ಅಂತಲೂ ಹೇಳ್ತೀನಿ. ಇದನ್ನು 5 ಗ್ರಾಮ್ ಫ್ಲ್ಯಾಕ್ಸ್ ಸೀಡ್ಸ್ನ ಪೌಡ್ರ್ ಮಾಡಿ ಇಟ್ಕೊಂಡು ಅಲ್ಲಲ್ಲೇ ಮಾಡ್ಕೋಬೇಕು. ಇದನ್ನು ಮಾಡಿ ಇಟ್ಕೋಬಾರ್ದು. ಅದೇ ಇದರಲ್ಲಿ ತುಂಬ ಜನ ತಪ್ಪು ಮಾಡ್ತಾರೆ, ಯೂಸ್ ಮಾಡ್ತಾರೆ, ಬಟ್ ಇದನ್ನು ಪೌಡ್ರ್ ಮಾಡಿ ಇಟ್ಕೊಂಡ್ಬಿಡ್ತಾರೆ, ಆಮೇಲೆ ಅದನ್ನು ಯೂಸ್ ಮಾಡ್ತಾರೆ. ಬಟ್ ಇದನ್ನು ಪೌಡ್ರ್ ಮಾಡಿ ಇಟ್ಕೊಂಡು ಯೂಸ್ ಮಾಡಿದ್ರೆ ಯಾವುದೇ ಪ್ರಯೋಜನ ಕೊಡಲ್ಲ ನಿಮಗೆ. ಅಲ್ಲಲ್ಲೇ ಹೊಸದಾಗಿ ಮಾಡ್ಕೋಬೇಕು. 1 ಸ್ಪೂನು, ಒಂದು 5 ಗ್ರಾಮ್ ಅಷ್ಟು ಫ್ಲ್ಯಾಕ್ಸ್ ಸೀಡ್ಸ್ನ ಮಜ್ಜಿಗೆನಲ್ಲಿ ಹಾಕಿ ಬ್ಲೆಂಡ್ ಮಾಡಿ, ಚೆನ್ನಾಗಿ ಪೌಡ್ರ್ ಮಾಡಿಕೊಂಡು ಬ್ಲೆಂಡ್ ಮಾಡಿ ಮಜ್ಜಿಗೆನಲ್ಲಿ ನೀವು ಡೈಲಿ ಅಂತ ಬಂದರೆ ನಿಮಗೆ ಗೊತ್ತಿರಲ್ಲ ಅಷ್ಟು ಹೆಲ್ತ್ಗೂ ಕೂಡ, ಏನೇನಕ್ಕೆ ಅಂತಲೂ ಹೇಳ್ತೀನಿ ನೆಕ್ಸ್ಟು. ಹೆಲ್ತ್ಗೂ ಕೂಡ, ನಿಮ್ಮ ಬ್ಯೂಟಿಗೂ ಕೂಡ, ನಿಮ್ಮ ಸ್ಕಿನ್ಗೂ ಕೂಡ ಯಾವ ರೀತಿ ಗ್ಲೋಯಿಂಗ್ ಆಗ್ತಾ ಬರುತ್ತೆ, ಸ್ಕಿನ್ ಟೈಟ್ನಿಂಗ್ ಆಗುತ್ತೆ, ಅಷ್ಟು ಒಳ್ಳೆ ರಿಸಲ್ಟ್ ಕೊಡುತ್ತೆ ಇದು. ಮೊಸರು ಜೊತೆ ಬ್ಲೆಂಡ್ ಮಾಡಿ ಕೂಡ ತಿನ್ಬೋದು. ಮಜ್ಜಿಗೆನಲ್ಲಿ 5 ಗ್ರಾಮ್ ಅಷ್ಟು ಇದ್ರ ಪೌಡ್ರನ್ನ ಅಲ್ಲಲ್ಲೇ ಮಾಡಿಕೊಂಡು ಅವಾಗಲೇ ಮಾಡಿಕೊಂಡು ಅದನ್ನು ಮಜ್ಜಿಗೆ ಜೊತೆ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ತುಂಬಾ ಒಳ್ಳೆ ಬೆನಿಫಿಟ್ಸ್ ಇದೆ. ಡೈಲಿ ತೊಗೊಳ್ಳಿ ಇದನ್ನು 5 ಗ್ರಾಮ್ಸ್ ಅಷ್ಟು. ಯಾವುದೇ ಸೈಡ್ ಎಫೆಕ್ಟ್ಸ್ ಕೂಡ ಇಲ್ಲ. ನಿಮ್ಗೆ ಇನ್ನೂ ಹೆಲ್ತ್ ವೈಸೇ ಆಗಲಿ, ಬ್ಯೂಟಿ ವೈಸೇ ಆಗಲಿ, ಎಲ್ಲ ಥರನೂ ನಿಮಗೆ ಅನುಕೂಲ ಆಗುತ್ತೆ ಇದು. ಇದ್ರ ಜೊತೆಗೆ ಪಂಪ್ಕಿನ್ ಸೀಡ್ಸ್ ಇದೆಯಲ್ಲ, ಜಿಂಕ್ ಖಜಾನ ಇದೆ ಇದು. ತುಂಬಾ ಒಳ್ಳೆ ಜಿಂಕ್, ನಿಮಗೆ ಗೊತ್ತು ನಮ್ಮ ಸ್ಕಿನ್ಗೆ ಬೇಕೇ ಬೇಕು. ಜಿಂಕ್ ಮತ್ತು ಮೆಗ್ನೀಷಿಯಮ್ಮು ತುಂಬಾ ಒಳ್ಳೆ ಹೆಚ್ಚಿನ ಪ್ರಮಾಣದಲ್ಲಿದೆ ಇದು ಪಂಪ್ಕಿನ್ನು. ಸ್ಟ್ರೆಸ್ ಆಗ್ತಾ ಇರುತ್ತಲ್ಲ ಡೇ ಟು ಡೇ ಲೈಫಲ್ಲಿ, ಅದೆಲ್ಲನೂ ಇದನ್ನು ರಿಲ್ಯಾಕ್ಸೇಷನ್ ಮಾಡುತ್ತೆ ಅಂತ ಒಳ್ಳೆ ಪವರ್ಫುಲ್ ಪಂಪ್ಕಿನ್ ಸೀಡ್ಸ್ ಇದು. ಇದನ್ನು ಕೂಡ ಡೈಲಿ ತಿಂತಾ ಬನ್ನಿ. ಇದನ್ನು ಹಾಗೆ ತಿನ್ಬೋದು. ಇದನ್ನೇನೋ ಪೌಡ್ರ್ ಮಾಡ್ಕೊಂಡು ಆ ಥರ ಎಲ್ಲ ಏನೂ ತಿನ್ನೋದು ಬೇಕಿಲ್ಲ. ಜಿಂಕ್ ಮತ್ತು ಮೆಗ್ನೀಷಿಯಮ್ ತುಂಬ ಇದೆ. ಒಮೆಗಾ 3 ಇದೆ. ನಿಮ್ಮ ಸ್ಕಿನ್ಗೆ, ಹೆಲ್ತ್ಗೆ ಎಲ್ಲದಕ್ಕೂ ಒಳ್ಳೆ ರಾಮಬಾಣ ಅಂತಲೇ ಹೇಳ್ತೀನಿ. ಮತ್ತು ನಿಮ್ಮ ಸ್ಟ್ರೆಸ್ನ ಕಡಿಮೆ ಮಾಡುತ್ತೆ ಇದು. ಇವೆರಡು ತಿಂತಾ ಬಂದರೆ ನಿಮಗೆ ಗೊತ್ತಿರಲ್ಲ ನಿಮ್ಮ ಹೆಲ್ತ್ ವೈಸ್ ಕೂಡ, ಬ್ಯೂಟಿ ವೈಸ್ ಕೂಡ ಎಷ್ಟು ಚೆನ್ನಾಗಿ ಆಗ್ತಾ ಬರ್ತೀರಾ. ನನಗೆ ನೀವೇ ಕಮೆಂಟಲ್ಲಿ ತಿಳಿಸ್ತೀರಾ ಇದನ್ನು. ಅಷ್ಟು ಒಳ್ಳೆ ಇದನ್ನು ಕೂಡ ತಿಂತಾ ಬನ್ನಿ ಡೈಲಿ. ಇವಾಗ ಒಂದು ಅಪ್ಲಿಕೇಶನ್ ತೋರಿಸ್ತೀನಿ. ನಿಮ್ಮ ಮುಖ ಸ್ಯಾಗಿಂಗ್ ಆಗೋಕ್ಕೆ ಕಡಿಮೆ ಆಗುತ್ತೆ, ಗ್ಲೋಯಿಂಗ್ ಬರುತ್ತೆ, ಬ್ರೈಟ್ನಿಂಗ್ ಆಗುತ್ತೆ, ಟೈಟ್ನಿಂಗ್ ಆಗುತ್ತೆ. ನಾನು ಇದನ್ನಂತೂ ಪದೇ ಹೇಳ್ತಾ ಇರ್ತೀನಿ. ಯಾಕೆ ಅಂದರೆ ಇದು ಒಂದು 40 ವರ್ಷ 35 ವರ್ಷ ಆದವ್ರಿಗೆ ಇದು ಬೇಕೇ ಬೇಕು. ಸ್ಕಿನ್ ಸ್ಯಾಗಿಂಗ್ ಆಗ್ತಾ ಬಂದ್ಬಿಡತ್ತೆ, ಮತ್ತು ಕಲೆಗಳಾಗಕ್ಕೆ ಸ್ಟಾರ್ಟ್ ಆಗುತ್ತೆ, ಪಿಗ್ಮೆಂಟೇಷನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಡಾರ್ಕ್ ಸರ್ಕಲ್ ಆಗುತ್ತೆ ಕಣ್ಣಿನ ಸುತ್ತ ತುಂಬ ಜನಕ್ಕೆ. ಅದೆಲ್ಲ ಅವಾಯ್ಡ್ ಮಾಡಬೇಕು ಅಂತ ಅಂದರೆ ಫ್ಲ್ಯಾಕ್ಸ್ ಸೀಡ್ಸು ಮತ್ತು ಪಂಪ್ಕಿನ್ ಸೀಡ್ಸು ಇವೆರಡನ್ನೂ ತಿಂತಾ ಬನ್ನಿ ಡೈಲಿ. ಅದ್ರ ಜೊತೆಗೆ ಒಂದು ಅಪ್ಲಿಕೇಶನ್ ತೋರಿಸ್ತೀನಿ ನಿಮಗೆ.
ಅದು ಎಂಥ ಪವರ್ಫುಲ್ ಅಪ್ಲಿಕೇಶನ್ ಅಂತ ಅಂದರೆ ನಿಮಗೇ ಗೊತ್ತಾಗ್ಬಿಡುತ್ತೆ. ಒಂದು ತಿಂಗಳು ನೀವು ವಾರದಲ್ಲಿ 2 ಸಲ ಅಥವಾ 3 ಸಲ ಇದನ್ನು ಅಪ್ಲೈ ಮಾಡ್ಕೊಂಡು ಬರ್ತಾ ಇದ್ರೆ ಅದನ್ನು ಜೊತೆಗೆ ತಿಂತಾ ಇರಬೇಕು, ಅಪ್ಲೈ ಮಾಡ್ತಾ ಇರಬೇಕು. ನಾನು ಹೇಳಿದ್ದನ್ನು ನೀವು ಫಾಲೋ ಮಾಡಿದ್ರೆ ನೀವೇ ನನಗೆ ಬಂದು ಕಮೆಂಟಲ್ಲಿ ತಿಳಿಸ್ತೀರಾ ನೀವು ಯಾವ ರೀತಿ ಬ್ಯೂಟಿನಲ್ಲೇ ಆಗಲಿ ನಿಮ್ಮ ಹೆಲ್ತ್ ವೈಸೇ ಆಗಲಿ ಯಾವ ರೀತಿ ನೀವು ಬೆಟರ್ ಆಗಿದ್ದೀರಾ ಅಂದ್ಬಿಟ್ಟು ನನ್ನ ವೀಡಿಯೋದಲ್ಲೇ ಬಂದು ನೀವೇ ಕಮೆಂಟ್ ಮಾಡ್ತೀರಾ. ಅಷ್ಟು ಒಳ್ಳೆ ಪವರ್ಫುಲ್ ರೆಮಿಡಿ ಇದು. ಇದನ್ನು ಏನೇನು ಅಪ್ಲಿಕೇಶನ್ ಮಾಡ್ಬೋದು ಅಂತ ನಾನು ತೋರಿಸ್ತೀನಿ. ನಿಮ್ಮ ಸ್ಕಿನ್ನಲ್ಲಿ ಗ್ಲೋಯಿಂಗ್ ಬರಬೇಕು, ನ್ಯಾಚುರಲ್ ಗ್ಲೋಯಿಂಗು, ಯೂತ್ಫುಲ್ನೆಸ್ ಬರಬೇಕು. ಏನೇನು ಕಲೆಗಳಿದೆ, ಡಾರ್ಕ್ ಸರ್ಕಲ್ ಇದೆ, ಬ್ಲಾಕ್ ಸ್ಪಾಟ್ಸ್ ಇದೆ, ಏನೇನು ಪಿಗ್ಮೆಂಟೇಷನ್ ಇದೆ ಎಲ್ಲನೂ ಅವಾಯ್ಡ್ ಆಗುತ್ತೆ. ಸ್ಕಿನ್ ಕೂಡ ಯೂತ್ಫುಲ್ಲಾಗಿ ಕಾಣಕ್ಕೆ ಶುರುವಾಗುತ್ತೆ. ನಿಮಗೆ ಈ 50 ವರ್ಷದ 25 ವರ್ಷದವ್ರ ಥರ ಕಾಣಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಅದು ಎಲ್ಲನೂ ಆಗಬೇಕು ಅಂದರೆ ಒಂದೇ ಒಂದು ಅಪ್ಲಿಕೇಶನ್ ನಿಮಗೆ ತೋರಿಸ್ತೀನಿ. ನಾನು ಹೇಳಿರೋ ಥರನೇ ಫಾಲೋ ಮಾಡಬೇಕು. ಎಲ್ಲರ ಮನೇಲೂ ಇರುತ್ತೆ ಇದು ಕಾರ್ನ್ ಸ್ಟಾರ್ಚ್. ಇದನ್ನು 1 ಸ್ಪೂನ್ ತೊಗೋತೀನಿ, 1 ಸ್ಪೂನಷ್ಟು ಹಾಕೋತೀನಿ ಕಾರ್ನ್ ಸ್ಟಾರ್ಚು. ಕೈಗೂ ಕೂಡ ಹಾಕೋಬೋದು ಇದನ್ನು. ಇದು ಮುಲ್ತಾನಿ ಮಿಟ್ಟಿ, ಇದು 1 ಸ್ಪೂನ್ ಹಾಕೋತೀನಿ. ಇದು ಮ್ಯಾಜಿಕಲ್ ಪ್ಯಾಕ್ ಅಂತಲೇ ಹೇಳ್ತೀನಿ ನಾನು. ನಿಮ್ಮ ಕಲೆಗಳನ್ನೆಲ್ಲನೂ ಹೋಗ್ಲಾಡಿಸುತ್ತೆ, ವೈಟ್ನಿಂಗ್ ಮಾಡುತ್ತೆ, ಗ್ಲೋಯಿಂಗ್ ಮಾಡುತ್ತೆ, ಟೈಟ್ನಿಂಗ್ ಮಾಡುತ್ತೆ. ಅಷ್ಟು ಒಳ್ಳೆ ಪವರ್ಫುಲ್ ಇದೆ. ಇದನ್ನು ನಾನು ಮುಲ್ತಾನಿ ಮಿಟ್ಟಿ ಕೂಡ 1 ಸ್ಪೂನ್ ಹಾಕೋತಾ ಇದ್ದೀನಿ. ಹೈಬಿಸ್ಕಸ್ ಪೌಡ್ರ್ ಇದು. ನಾನು ಹೈಬಿಸ್ಕಸ್ ಫ್ಲವರ್ಸ್ನ ಒಣಗಿಸ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕಂದರೆ ನಾನು ಸೋಪ್ಗೆಲ್ಲ ಹಾಕ್ತಾ ಇರ್ತೀನಲ್ಲ, ಹಾಗಾಗಿ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ. ಇದನ್ನು ತಗೊಳ್ಳಿ. ತುಂಬ ಗ್ಲೋಯಿಂಗ್ ಕೊಡುತ್ತೆ ನಿಮ್ಮ ಮುಖಕ್ಕೆ, ಇಲಾಸ್ಟಿಸಿಟಿ ಬಿಲ್ಡ್ ಮಾಡುತ್ತೆ ನಿಮ್ಮ ಮುಖದಲ್ಲಿ. ಒಂದು ಸೆಲ್ಗೂ ಇನ್ನೊಂದು ಸೆಲ್ಗೂ ಅದು ತುಂಬ ಚೆನ್ನಾಗಿ ಬಿಲ್ಡ್ ಮಾಡುತ್ತೆ. ಇದು ಹೈಬಿಸ್ಕಸ್ ಪೌಡರು ಸಿಗುತ್ತೆ ಆನ್ಲೈನಲ್ಲೆಲ್ಲ, ತಗೊಳ್ಳಿ ಇದನ್ನು. ಗಿಡ ಇದ್ದರೆ ಅದು ಹೂಗಳು ತೊಗೊಂಡು ಬಿಸಿಲಲ್ಲಿ ಒಣಗಿಸಿ ಪೌಡ್ರ್ ಮಾಡಿ ಇಟ್ಕೋಬೋದು. ಒಂದು ಅರ್ಧ ಸ್ಪೂನ್ ಹಾಕ್ತಾ ಇದ್ದೀನಿ, ಸಾಕಾಗತ್ತೆ ಅಷ್ಟು. ತುಂಬ ಗ್ಲೋಯಿಂಗ್ ಕೊಡುತ್ತೆ ಇದು. ನಾನು ಏನಕ್ಕೆ ಇದೆಲ್ಲ ಮಾಡಿಟ್ಕೊಂಡಿದ್ದೀನಿ ಅಂದರೆ ನಾನು ಸೋಪ್ಗೆ ಹಾಕ್ತಾ ಇರ್ತೀನಿ, ಕ್ರೀಮ್ಗಳಿಗೆಲ್ಲ ಹಾಕ್ತಾ ಇರ್ತೀನಲ್ಲ, ಮಾಡ್ತಾ ಇರ್ತೀನಲ್ಲ, ಹಾಗಾಗಿ ಇದನ್ನೆಲ್ಲ ಮಾಡಿಟ್ಕೊಂಡಿದ್ದೀನಿ ನಾನು. ಇದು ಆರೆಂಜ್ ಪೌಡರು ಕೂಡ ನಿಮಗೆ ಆನ್ಲೈನಲ್ಲೇ ಸಿಗುತ್ತೆ. ಬಟ್ ಇದು ನಾನು ಆರೆಂಜ್ ಎಲ್ಲ ತಿಂದಾಗೆಲ್ಲ ಸಿಪ್ಪೆನೆಲ್ಲ ತೊಳೆದ್ಬಿಟ್ಟು ಸಣ್ಣ ಪೀಸ್ ಮಾಡಿ ಒಣಗಿಸ್ಕೊಂಡು ಇಟ್ಕೊಂಡಿದ್ರೆ ಇದನ್ನು ಮಿಕ್ಸಿನಲ್ಲೇ ಆರಾಮಾಗಿ ಪೌಡ್ರ್ ಮಾಡ್ಕೊಬೋದು. ಇದು ನಾನು ಮಾಡಿರೋಂಥ ಆರೆಂಜ್ ಪೌಡರು. ಇದನ್ನು ಒಂದು 1/2 ಸ್ಪೂನ್ ಹಾಕೋತೀನಿ. ಇದು ವೈಟಮಿನ್ ಸಿ ರಿಚ್ ಇರೋದ್ರಿಂದ ನಿಮ್ಮ ಮುಖದಲ್ಲಿ ಕಲೆಗಳು ಏನೇನಿದೆ ಅದೆಲ್ಲನೂ ಹೋಗ್ಲಾಡಿಸ್ಬಿಡುತ್ತೆ. ಅಷ್ಟು ಒಳ್ಳೆ ಪವರ್ಫುಲ್ ಇದೆ ಇದಕ್ಕೂ ಕೂಡ. ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಎಲ್ಲರ ಮನೇಲಿರೋಂಥ ಮೊಸರು. ಈ ಮೊಸರು ಬ್ಲೀಚಿಂಗ್ ಏಜೆಂಟಾಗಿ ಕೆಲಸ ಮಾಡುತ್ತೆ, ನಿಮ್ಮ ಮುಖದಲ್ಲಿ ಬ್ಲೀಚ್ ಮಾಡುತ್ತೆ. ಈ ಮೊಸರಾರು ಯೂಸ್ ಮಾಡ್ಬೋದು, ಇಲ್ಲಾಂದರೆ ಆಲೂಗೆಡ್ಡೆದು ರಸ ತೊಗೊಂಡು ಅದನ್ನು ಕೂಡ ಬ್ಲೀಚಿಂಗ್ ಏಜೆಂಟು. ತುಂಬ ನಿಮ್ಮ ಕಲೆಗಳು ಮುಖದಲ್ಲಿ ಏನೇನು ಕಲೆಗಳಿದೆ ಅದೆಲ್ಲನೂ ಹೋಗ್ಲಾಡಿಸ್ಬಿಡುತ್ತೆ. ಮೊಸರು ಕೂಡ ಒಳ್ಳೆ ಬ್ಲೀಚಿಂಗ್ ಏಜೆಂಟು. ಮುಖನ ಸಾಫ್ಟ್ ಮಾಡುತ್ತೆ, ಬ್ಲೀಚ್ ಮಾಡುತ್ತೆ. ಕಲೆಗಳೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ನಿಮಗೆ ಅಪ್ಲೈ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ. ಮೊಸರಲ್ಲೇ ಕಲಿಸ್ಕೊತೀನಿ ಇದನ್ನು. ಮೊಸರು ಹಾಕ್ಕೊಂಡೆ ಕಲಿಸ್ತೀನಿ. ಕಾರ್ನ್ ಸ್ಟಾರ್ಚು ತುಂಬ ಟೈಟನ್ ಮಾಡುತ್ತೆ ನಿಮ್ಮ ಸ್ಕಿನ್ನನ್ನು. ಅಪ್ಲೈ ಮಾಡ್ಕೊಳ್ಳೋಣ ಇವಾಗ. ಮುಲ್ತಾನಿ ಮಿಟ್ಟಿ ಹಾಕಿದ್ವಿ ಅಂತ ಅನ್ಕೋಬೇಡಿ. ತುಂಬ ಡ್ರೈ ಸ್ಕಿನ್ ಇರೋರು ಮೊಸರು ಹಾಕಿರೋದ್ರಿಂದ ಸಾಫ್ಟ್ನೆಸ್ ಬರುತ್ತೆ ನಿಮ್ಮ ಸ್ಕಿನ್ಗೆ. ಏನು ಯೋಚನೆ ಮಾಡಬೇಡಿ, ಅಂಥ ಒಳ್ಳೆ ಪವರ್ಫುಲ್ ಇಂಗ್ರೀಡಿಯೆಂಟ್ಸ್ ನಾನು ಹಾಕ್ಕೊಂಡು ಮಾಡ್ತಾ ಇರೋದು. ಇವಾಗ ಅಪ್ಲೈ ಮಾಡ್ಕೊಳ್ಳೋಣ ಮುಖಕ್ಕೆ. ನಿಮಗೆ ಟ್ಯಾನ್ ಆಗಿದ್ರೂ ಕೂಡ ತುಂಬ ಚೆನ್ನಾಗಿ ಹೊಟ್ಟೋಗ್ಬಿಡುತ್ತೆ ಇದರಿಂದ. ಯಾವುದೇ ಕಲೆಗಳಿದ್ರೂ ಅಷ್ಟೇ ಮುಖದಲ್ಲಿ ಯಾವುದೇ ಕಲೆಗಳು, ಪಿಗ್ಮೆಂಟೇಷನ್ನು, ಸ್ಯಾಗಿಂಗ್ ಆಗ್ತಾ ಇರುತ್ತೆ, ಇಲಾಸ್ಟಿಸಿಟಿ ಕಡಿಮೆ ಆಗಿರುತ್ತೆ, ಮತ್ತು ಕೊಲಾಜಿನ್ ಕಡಿಮೆ ಆಗಿರುತ್ತಲ್ಲ, ಅದಕ್ಕೂ ಒಳ್ಳೆ ರಾಮಬಾಣ ಇದು. ಇದೊಂದೇ ಅಲ್ಲ, ಜೊತೆಲಿ ಫ್ಲಾಕ್ಸ್ ಸೀಡ್ಸ್ ಮತ್ತು ಪಂಪ್ಕಿನ್ ಸೀಡ್ಸು ತಿಂತಾ ಬರಬೇಕು ಡೈಲಿ. ಅಪ್ವರ್ಡ್ ಮೋಷನಲ್ಲೇ ಹಚ್ಬೇಕಿದ್ದನ್ನು, ಯಾಕಂದರೆ ಟೈಟ್ ಆಗಬೇಕಲ್ವ ನಮ್ಮ ಸ್ಕಿನ್ನು. ಡೌನ್ವರ್ಡಲ್ಲಿ ಯಾವತ್ತೂ ಮಾಡಬಾರ್ದು, ಕೆಳಗೆ ಎಳೆಯುತ್ತೆ ಸ್ಕಿನ್ನ. ಯಾವಾಗಲೂ ಅಪ್ವರ್ಡ್ ಮೋಷನಲ್ಲೇ ನಾವು ಮಸಾಜ್ ಮಾಡಿದ್ರು ಕೂಡ ಅಪ್ವರ್ಡ್ ಮೋಷನಲ್ಲೇ ಮಾಡಬೇಕು. ಏನೇ ನಾವು ಪ್ಯಾಕ್ ಹಚ್ಕೊಂಡ್ರು ಕೂಡ ಅಪ್ವರ್ಡ್ ಮೋಷನಲ್ಲೇ ಹಚ್ಕೋಬೇಕು. ಟೈಟ್ ಆಗೋಕ್ಕೆ ಶುರು ಆಗುತ್ತೆ ನಿಮ್ಮ ಸ್ಕಿನ್ನು. ಸ್ವಲ್ಪ ಇಲ್ಲೂ ಬಿಡಬೇಡಿ, ಕತ್ತಿಗೂ ಹಚ್ಚಿ. ನಾನು ಇವತ್ತು ಕತ್ತಿಗೆ ಹಚ್ಚುತ್ತಾ ಇಲ್ಲ, ನೀವು ಹಚ್ಚೋವಾಗ ನೆಕ್ಕಿಗೂ ಕೂಡ ಅಪ್ಲೈ ಮಾಡ್ಕೋಬೇಕು. ನಾನು ಇವತ್ತು ಹಚ್ತಾ ಇಲ್ಲ. ಇದು ಬೇಕಾದರೆ ಒಣಗಿದ ಮೇಲೆ ಇನ್ನೊಂದು ಲೇಯರು ಹಾಕೊಂಬನ್ನಿ. ಇದು ಒಣಗ್ತಾ ಇದ್ದಂಗೆ ಇನ್ನೊಂದು ಲೇಯರ್ ಹಚ್ಕೊಂಬನ್ನಿ. ಟೈಟ್ ಆಗೋದು ಡಬಲ್ ಆಗುತ್ತೆ ಆವಾಗ. ಇದನ್ನ ಹಚ್ಕೊಂಡು ಮಾತಾಡೋಕ್ಕೆ ಹೋಗಬಾರ್ದು. ಟೈಟ್ 10 ಮಿನಿಟ್ಸ್ ಬಿಟ್ಟು ನಿಮಗೆ ಸಿಗ್ತೀನಿ. 1/4 ಗಂಟೆ ಆಗಿದೆ, ಇನ್ನೂ ಒಣಗಬೇಕು, ಇನ್ನೂ ಹಸಿ ಇದೆ.
ಮೊಸರು ಇರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಒಣಗೋಕ್ಕೆ. ಸಾಕಿಷ್ಟು ನನಗೆ. ಒಂಚೂರು ಒದ್ದೆ ಮಾಡ್ಕೊಳ್ಳೋಣ, ಯಾಕಂದರೆ ಟೈಟಾಗಿರುತ್ತಲ್ಲ. ಒದ್ದೆ ಆದರೆ ಒಣಗಿರುವಾಗಲೇ ಮಸಾಜ್ ಮಾಡಬಾರ್ದು, ಸ್ವಲ್ಪ ಒದ್ದೆ ಮಾಡ್ಕೊಳ್ಳೋಣ. ರಿಮೂವ್ ಮಾಡೋಕ್ಕೂ ಮುಂಚೆ ಸ್ವಲ್ಪ ಮಸಾಜ್ ಮಾಡಿ, ಪೆನಿಟ್ರೇಟ್ ಆಗುತ್ತೆ. ಆಗ ನಿಮ್ಮ ಸ್ಕಿನ್ಗೆ ಇನ್ನೂ ನ್ಯಾಚುರಲ್ ಗ್ಲೋಯಿಂಗ್ ಬರುತ್ತೆ, ತುಂಬ ಚೆನ್ನಾಗಾಗುತ್ತೆ ಇದು. ಹೀಗೆ ಮಸಾಜ್ ಮಾಡಿ, ರೌಂಡ್ ಮೋಷನಲ್ಲಿ ಮಾಡಿ. ಹೀಗೆ ರೌಂಡ್ ಮೋಷನಲ್ಲಿ ಜೆಂಟಲಾಗಿ ಮಾಡಬೇಕು, ತುಂಬ ಹಾರ್ಷಾಗಿ ಮಾಡೋಕ್ಕೆ ಹೋಗ್ಬೇಡಿ. ತಿಕ್ಕಾಗಿ ಹಚ್ಚಿದ್ದೆ ನಾನು, ಒಳಗಡೆ ತನಕನೂ ನೀವು ಸ್ವಲ್ಪ ಒದ್ದೆ ಮಾಡಿಕೊಂಡು. ಇದೆಲ್ಲ ಡ್ರೈ ಆಗಿಬಿಟ್ಟಿದೆ. ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡಿ. 120 ರೌಂಡ್ಸ್ ಆದರೆ ಸಾಕು. ಈ ಪ್ಯಾಕೆಲ್ಲ ಆದಮೇಲೆ ನೀವು ವಾಶ್ ಮಾಡ್ತಿರಲ್ಲ, ಸುಮ್ಮನೆ ಜಸ್ಟ್ ಪ್ಲೇನ್ ವಾಟರಲ್ಲೇ ವಾಶ್ ಮಾಡ್ಕೋಬೇಕು. ಇದನ್ನು ಹೇಳಬೇಕು ನಾನು. ಆ್ಯಕ್ಚುಲಿ ಪ್ಲೇನ್ ವಾಟರಲ್ಲಿ ವಾಶ್ ಮಾಡ್ಕೊಂಬರ್ಬೇಕು. ಯಾವುದೇ ಸೋಪ್ ಆದರೆ ಯೂಸ್ ಮಾಡೋಂಗಿಲ್ಲ. ಹೋಮ್ ಮೇಡ್ ಸೋಪ್ ಆದರೆ, ನಮ್ಮದು ಆಯುರ್ವೇದಿಕ್ ಸೋಪ್ಗಳಿದಾವಲ್ಲ ಅಂಥದ್ದಾದರೆ ಯೂಸ್ ಮಾಡ್ಬೋದು. ಏನೂ ಬೇಕಿಲ್ಲ ನಿಮಗೆ, ಜಸ್ಟ್ ಈ ಥರ ಅದರಲ್ಲೇ ನಿಮಗೆ ಕ್ಲೀನ್ ಆಗಿಬಿಟ್ಟಿರುತ್ತೆ, ಕ್ಲೀನಪ್ ಆಗಿಬಿಡುತ್ತೆ. ಅಷ್ಟು ಚೆನ್ನಾಗಿ ನಿಮಗೆ ವರ್ಕ್ ಆಗುತ್ತೆ ಇದು. ಕೆಮಿಕಲ್ ಸೋಪ್ಗಳು ಯಾವುದೂ ಹಾಕಬೇಡಿ ಮುಖಕ್ಕೆ. ನನಗಂತೂ ಇವಾಗ ಕೆಮಿಕಲ್ ಸೋಪ್ ಹಾಕೋದೇ ಇಲ್ಲ. ನಾನಂತೂ ಹಾಕಬೇಕು ಅಂದ್ರೆ ನಾನು 100 ಸಲ ಯೋಚನೆ ಮಾಡ್ತೀನಿ. ಪ್ಯಾಕ್ಗಳು ಹಾಕಿದಾಗ ಯಾರೂ ಸೋಪ್ ಅಂತೂ ಹಚ್ಚಕ್ಕೆ ಹೋಗ್ಬೇಡಿ. ಒಂದಿನ ಏನೂ ಹಚ್ಚಬಾರ್ದು ಮುಖಕ್ಕೆ, ಸೋಪ್ ಏನೂ ಹಚ್ಚಬೇಡಿ. ಜಸ್ಟ್ ಮಾಯಿಶ್ಚರೈಸರ್ ಹಚ್ಬಿಟ್ಟು ಬಿಟ್ಬಿಡಿ. ನೆಕ್ಸ್ಟ್ ಡೇಗೆ ಇನ್ನೂ ಗ್ಲೋಯಿಂಗ್ ಬರುತ್ತೆ ನಿಮಗೆ. ಮಾಯಿಶ್ಚರೈಸರ್ ಇಲ್ಲ ಅಂತ ಅಂದವರು ಕೊಬ್ಬರಿ ಎಣ್ಣೆ ಮನೇಲಿ ಇದ್ದೇ ಇರುತ್ತೆ. ಅದಕ್ಕೆ ನಾನು ನಿಮ್ಮ ಕೈಗೆ ಸಿಗೋಂಥದ್ದು ಹೇಳ್ತೇನೆ. ಆರೆಂಜ್ ಪೌಡ್ರು ನಿಮ್ಮ ಹತ್ರ ಇಲ್ಲ ಅಂತ ಅಂದರೆ ಒಂದು 4-5 ಡ್ರಾಪು ನಿಂಬೆ ರಸ ಹಾಕ್ಕೊಳ್ಳಿ, ಚೆನ್ನಾಗಿ ಬ್ಲೀಚ್ ಮಾಡುತ್ತೆ. ಡೈರೆಕ್ಟ್ ನಿಂಬೆ ರಸ ಯೂಸ್ ಮಾಡಬಾರ್ದು. ಈ ಥರ ಯಾವ್ದಾದ್ರು ಪ್ಯಾಕ್ಗಳಿಗೆ ಹಾಕೋವಾಗ ಒಂದು 5ರಿಂದ 6 ಡ್ರಾಪ್ಸು ನಿಂಬೆ ರಸ ಹಾಕ್ಕೊಳ್ಳಿ. ನಿಂಬೆ ಹಣ್ಣು ಅಂತ ಇದ್ದೇ ಇರುತ್ತೆ ಎಲ್ಲರ ಮನೇಲೂ. ನಾನು ಆರೆಂಜ್ ಪೌಡ್ರ್ ಹಾಕಿರೋದ್ರಿಂದ ನಿಂಬೆ ರಸ ಹಾಕಿಲ್ಲ. ವೈಟಮಿನ್ ಸಿ ಇದೆ ಎರಡರಲ್ಲೂ. ಸಾಕಿಷ್ಟು. ಡೀಪ್ಲಿ ಕ್ಲೆನ್ಸ್ ಮಾಡಿರುತ್ತೆ, ಕ್ಲೀನ್ ಮಾಡಿರುತ್ತೆ, ಗ್ಲೋಯಿಂಗ್ ಕೊಡುತ್ತೆ, ಸ್ಕಿನ್ ಪೆನಿಟ್ರೇಟ್ ಆಗುತ್ತೆ. ನಾವು ಈ ಥರ ಮಸಾಜ್ ಮಾಡೋದ್ರಿಂದ ಪ್ಯಾಕ್ ಹಾಕಿದ್ರೆ ಟೈಟ್ ಆಗುತ್ತೆ, ಬಟ್ ನಾವು ಈ ರೀತಿ ಮಸಾಜ್ ಮಾಡೋದ್ರಿಂದ ಸೆಲ್ ಒಳಗೆ ತನಕನೂ ನಿಮಗೆ ಪೆನಿಟ್ರೇಟ್ ಆಗುತ್ತೆ. ನಾವು ಏನು ಹಚ್ಚಿದ್ದೀವಿ ಅದು ಆವಾಗಲೇ ನಿಮಗೆ ಸ್ಕಿನ್ನು ನಿಮ್ಗೆ ಏನು ಅಂದ್ಕೊಂಡಿರ್ತಿರೋ ರಿಸಲ್ಟು ಅದು ಕೊಡೋಕ್ಕೆ ಸಾಧ್ಯ. ಒಂದೊಂದನ್ನು ಸ್ಕಿಪ್ ಮಾಡಬೇಡಿ. ನಾನು ದಯವಿಟ್ಟು ಟಿಪ್ಸ್ಗಳು ಹೇಳ್ತಾ ಇರ್ತೀನಿ. ತುಂಬ ಜನ ಸ್ಕಿಪ್ ಮಾಡಿ ನೋಡಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಸುಮ್ಮನೆ ಜಸ್ಟ್ ಹಚ್ಕೋಬೇಕು, ತೆಗಿಬೇಕು ಅಷ್ಟೇ ಅನಿಸುತ್ತೆ. ಏನು ಮಾಡಿದ್ರೆ ಏನು ಯೂಸ್ ಆಗುತ್ತೆ ಅಂತ ನಾನು ಟಿಪ್ಸ್ಗಳು ಹೇಳ್ತಾ ಇರೋದ್ರಿಂದ ಅದೆಲ್ಲ ನೀವು ಕೊನೆಯವರೆಗೂ ಫಾಲೋ ಮಾಡಿದ್ರೆ ನೋಡಿ ಎಷ್ಟು ಪಿಂಕಾಗಿ ಕಾಣ್ತಾ ಇದೆ ಮುಖ. ನಿಮಗೆ ಅನ್ನಿಸ್ತಾ ಇದೆ ಅನಿಸುತ್ತೆ ನೋಡಿ, ಎಷ್ಟು ರೆಡ್ಡಿಶ್ ಆಗಿದೆ. ಮಸಾಜ್ ಮಾಡೋದ್ರಿಂದನೂ ಕೂಡ, ಈ ಪ್ಯಾಕಿಂದನೂ ಮತ್ತು ಮಸಾಜ್ ಮಾಡೋದ್ರಿಂದನೂ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಿ ಆಗ್ತಾಯಿದೆ. ನೋಡಿ ಎಷ್ಟು ಪಿಂಕಾಗಿ ಕಾಣಿಸ್ತಾ ಇದೆ ಅನಿಸುತ್ತೆ ನಿಮ್ಗೆ ಗೊತ್ತಾಗ್ತಾ ಇದೆ ಏನೋ ಗೊತ್ತಿಲ್ಲ ವಿಡಿಯೋದಲ್ಲಿ. ನಾನಂತೂ ತುಂಬ ಪಿಂಕಾಗಿ ಕಾಣ್ತಾ ಇದ್ದೀನಿ. ಎಷ್ಟು ಶೈನಿಂಗ್ ಆಗುತ್ತೆ, ಗ್ಲೋಯಿಂಗ್ ಆಗುತ್ತೆ, ವೈಟ್ನಿಂಗ್ ಆಗುತ್ತೆ, ಬ್ರೈಟ್ನಿಂಗ್ ಆಗುತ್ತೆ. ನಿಮ್ಮ ಕಲೆಗಳೆಲ್ಲ ಕಡಿಮೆ ಆಗ್ತಾ ಬಂದ್ಬಿಡತ್ತೆ. ಲೈಟ್ ಆಗ್ತಾ ಕೊನೆಗೆ ಇರೋದೇ ಇಲ್ಲ ಕಲೆಗಳು. ಮಸ್ತು ಚೆನ್ನಾಗೇ ರಿಸಲ್ಟ್ ಕೊಡುತ್ತೆ ಇದು. ಲೈವ್ ರಿಸಲ್ಟ್ ನಿಮಗೆ ಗೊತ್ತಾಗ್ತಾ ಇದೆ. ಆಮೇಲೆ ಹೋಗಿ ಆಚೆ ನಾನು ಮತ್ತೆ ವಾಶ್ ಮಾಡ್ಕೊತೀನಿ ವೀಡಿಯೋಗೋಸ್ಕರ ಅಂತ. ಇಲ್ಲೇ ವೈಪ್ ಮಾಡಿಕೊಂಡೆ. ಎಷ್ಟು ಆಯಿತು, ಒಂದು ಅರ್ಧ ಗಂಟೆನೂ ಆಗಿಲ್ಲ ನಮಗೆ ಇದು ಮಾಡ್ಕೊಳ್ಳೋಕ್ಕೆ. ಇಷ್ಟೇ ಮಾಡ್ಕೋಬೇಕಾಗಿರೋದು ನಾವು. ಸೋಪು ಏನೂ ಹಾಕೋಂಗಿಲ್ಲ. ಹೆಂಗೆ ಅನ್ನಿಸ್ತಾ ಇದೆ. ಇನ್ನೂ ಚೆನ್ನಾಗಿ ವಾಶ್ ಮಾಡ್ಕೊತೀನಿ. ಹೋಗಿ ಪ್ಲೇನ್ ವಾಟ್ರಲ್ಲಿ ಜಸ್ಟ್ ಸುಮ್ಮನೆ ಸ್ಪ್ಲಾಶ್ ಮಾಡ್ಕೊಳ್ಳಿ ವಾಟ್ರನ್ನ ಅಷ್ಟೇ. ಗೊತ್ತಾಯ್ತಲ್ಲ ಏನು ಅಂತ. ಫ್ಲಾಕ್ಸ್ ಸೀಡ್ಸು ಡೈಲಿ 5 ಗ್ರಾಮ್ ಅಂದರೆ 1 ಸ್ಪೂನಷ್ಟು ಬರುತ್ತೆ. ಸೀಡ್ಸ್ನ ಮಜ್ಜಿಗೆ ಜೊತೆ ಬ್ಲೆಂಡ್ ಮಾಡ್ಕೊಂಡು ಕುಡೀರಿ. ಮತ್ತು ಪಂಪ್ಕಿನ್ ಸೀಡ್ಸ್ ಒಂದು 2 ಸ್ಪೂನಷ್ಟು ತಿನ್ನಿ ಡೈಲಿ. ಅದ್ರ ಜೊತೆಗೆ ವಾರದಲ್ಲಿ 2 ಸಲ ಈ ಥರ ಅಪ್ಲಿಕೇಶನ್ ಮಾಡ್ಕೊಂಡು ಬನ್ನಿ. ವಿತಿನ್ 2 ಮಂತ್ಸಲ್ಲಿ ನಿಮಗೆ ಬೆಟರ್ ರಿಸಲ್ಟ್ ಸಿಗುತ್ತೆ. ನೀವೇ ನನ್ನ
ವಿಡಿಯೋಗೆ ಬಂದು ಕಮೆಂಟ್ ಮಾಡ್ತೀರಾ. ಥ್ಯಾಂಕ್ ಯು ನನ್ನ ವಿಡಿಯೋ ಇಷ್ಟೊತ್ತು ನೋಡೋದಕ್ಕೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ಸ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ಗೆ ಶೇರ್ ಮಾಡಿ. ನಿಮ್ಗೆ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಮತ್ತು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಇದರಿಂದ ನನಗೆ ಇನ್ನೂ ಮೋಟಿವೇಶನ್ ಸಿಗುತ್ತೆ, ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ನನಗೂ ತುಂಬಾ ಖುಷಿ ಆಗುತ್ತೆ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.